ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಸಮಯ ಆಗಿದೆ 7 ಕಾಲಾಗಿದೆ ಕಣ್ರಿ. ಈಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ತೋಟಕ್ಕೆಲ್ಲ ಆಲ್ಮೋಸ್ಟು ಒಂದು 6:30 ಬಂದ್ಬಿಟ್ಟೆ, ಆದರೆ ವ್ಲಾಗ್ನ ಇವಾಗ ಶುರು ಮಾಡ್ತಾಯಿದ್ದೀನಿ. ಇವಾಗ ಸದ್ಯಕ್ಕೆ ಏನಪ್ಪ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ತೋಟಕ್ಕೆ ನೀರು ಬಿಡ್ತಾಯಿದ್ದೀನಿ ಕಣ್ರಿ. ತೋಟಕ್ಕೆ ನೀರು ಅದು ಓಡುತ್ತೆ, ನಮ್ಮ ಪಾಡಕ್ಕೆ ನಾವು ಸ್ವಲ್ಪ ಚೆಕ್ ಮಾಡಬೇಕು. ಯಾಕಂದರೆ ಪಾಸೆ ಇನ್ನೊಂದು ಹಾಳು ಮೂಳು ಎಲ್ಲ ಮೆತ್ಕೊಂಡಿರುತ್ತಲ್ವ, ಹಾಗಾಗಿ ಚೆಕ್ ಮಾಡಿದ್ರೆ ಒಳ್ಳೆಯದು. ಚೆಕ್ ಮಾಡೋದಂದರೆ ಹೇಗಪ್ಪ ಅಂತ ಹೇಳಿದ್ರೆ ಎಲ್ಲ ಗುಣಿಗಳೆಲ್ಲ ಸರ್ಚ್ ಮಾಡ್ಕೊಂಡು ಹೋಗ್ಬೇಕು. ನೋಡ್ರಿ, ಇದರಲ್ಲಿ ಶೇಕ್ ಹೊಡಿತೈತೆ. ಈ ಥರ ಶೇಕ್ ಹೊಡೆದಿರೋದನ್ನೆಲ್ಲ ಅಲ್ಲಾಡಿಸ್ಕೊಡ್ಬೇಕು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನಮ್ಮ ವಿಡಿಯೋನ. ಈ ಥರ ಸಾಲು ಚೆಕ್ ಮಾಡಬೇಕು. ಚೆಕ್ ಮಾಡಿಲ್ಲ ಅಂದರೆ ಒಂದೊಂದು ಗುಣಿಗೆ ಓಡುತ್ತೆ, ಒಂದೊಂದು ಗುಣಿಗೆ ಓಡೋದಿಲ್ಲ. ಈ ಥರ ತೊಂದರೆ ಆಗುತ್ತೆ. ಇಷ್ಟೊತ್ತಿಗೆ ಬಂದು 2 ಮೂಟೆ ಕಾಯಿ ನಿಂತ್ಕೋಬೇಕಾಗಿತ್ತು. ಸಮಯ ಬಂದು 10:15 ಆದರೆ ಏನು ಮಾಡೋದು, ನಿನ್ನೆ ಬಂದು ಗಾಡಿ ಇಲ್ಲ ಅಂದರು. ಬೆಳಗ್ಗೆ ಫೋನ್ ಮಾಡಿ ಗಾಡಿ ಇದೆ ಅಂತ ಹೇಳಿದ್ರು. ಹೋದಷ್ಟು ಹೋಗಲಿ ಅಂದ್ಬಿಟ್ಟು ಬಂದು ಬಿಡಿಸ್ತಾ ಇದ್ರಿ. ಈಗ ಸಮಯ ಬಂದು 10:15 ಕಣ್ರಿ. ಈಗ ನಾನು ಕೂಡ ಊಟ ಮಾಡೋಕೆ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡಿಕೊಂಡು ಬರೋಣ. ಇವತ್ತು ನಮ್ಮ ಮನೇಲಿ ಊಟ ಏನಪ್ಪ ಅಂದರೆ ರಾಗಿ ಮುದ್ದೆ, ಟೊಮೊಟೊ ಗೊಜ್ಜು ಮತ್ತು ಹಾಗಲಕಾಯಿ ಗೊಜ್ಜು, ನಂಚ್ಕೊಳಕ್ಕೆ ಮಿಕ್ಚರು. ಸೂಪರು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಈ ಥರ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಕಣ್ರಿ. ಡೈಲಿ ಸಾರುಗಳು ತಿಂದು ಬೇಜಾರಾಗೋಗಿತ್ತು. ಹಾಗಾಗಿ ಇವತ್ತು ಟೊಮೊಟೊ ಗೊಜ್ಜು ಮಾಡಿರಿ ಅಂತ ಮನೇಲಿ ಹೇಳಿದ್ದೆ. ಈಗ ಟೊಮೊಟೊ ಗೊಜ್ಜು ಮುದ್ದೆ ನಾವು ತಿನ್ನೋಕೆ ಬಂದಿದ್ದೀನಿ. ನಮ್ಮ ಜಿಮ್ಮಿನೂ ಕೂಡ ಕಾಯ್ಕೊಂಡವನೇ. ನಾವು ಊಟ ಮಾಡಿದ್ಮೇಲೆ ಅವನಿಗೂ ಕೂಡ ಊಟ ಹಾಕ್ತೀವಿ. ತಿನ್ಬಿಟ್ಟು ಕಾವಲು ಕಾಯ್ತಾನೆ. ಅಲ್ಲೇನ ಜಿಮ್ಮಿ? ಏನೋ ಹೋಗಿದ್ಕೊಂಬರದ? ಇಲ್ಲ, ಏನು ಸ್ವಲ್ಪ ಸಿಗ್ತದೆ. ಹೋಗಿತ್ಕೊಂಡೆ ಬರ್ತೀನಿ ನಡಿ. ಅದಕ್ಕೋಸ್ಕರ ಓಡಿ ಬರಬೇಕು.
ನೀ ಡೈಲಿ ಬರಲ್ಲ ನಿನ್ನ ನಂಗ್ಲ ಈಗ ಸಮಯ ಆಗಿದೆ ಸಂಜೆ 6:15 ಕಣ್ರಿ. ಏನಂದರೆ ಮಧ್ಯಾಹ್ನ ಒಂದು 3:30ಗೆಲ್ಲ ತೋಟದ ಕಡೆ ಬಂದ್ರಿ. ಆದರೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಈ ಕಡೆ ತೋಟಕ್ಕೆ ಬಂದಿದ್ದು ಆಯಿತು ಒಂದೇ ಆಯಿತು, ಮತ್ತು ಮಳೆ ಬಂದಿದ್ದು ಒಂದೇ ಆಯಿತು. ಅದು ಯಾವ ರೇಂಜಿಗೆ ಮಳೆ ಬಿತ್ತಂದರೆ ನೆಲ ಕೂಡ ಹಣಿಗಿಲ್ಲ, ದುಮ್ಮು ಕೂಡ ಹಣಿಗಿಲ್ಲ, ಆ ಲೆವೆಲ್ಲಾಗಿ ಮಳೆ ಬಿದ್ದೈತೆ. ಮಳೆ ಬಿದ್ದರೆ ಏನಪ್ಪ, ಮಳೆ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು. ಏನಂದರೆ ನಮ್ಮ ತೋಟದಲ್ಲಿ ಚಪ್ರ ಇರೋ ಕಾರಣ ಸುಮ್ಗೆ ಸಿಂಕಗಳು ಬಿದ್ರೂ ಅಷ್ಟೇ ಬೆಳಗ್ಗೆವರೆಗೂ ಆ ಸಿಂಕಗಳು ಉದುರ್ತಾನೆ ಇರ್ತೈತೆ. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಕಣ್ರಿ. ಓಕೆ, ಇನ್ನು ಅಂತೂ ಇಂತೂ ಕತ್ಲಾಗ್ತಾ ಬಂತು. ಮತ್ತು ಸಂಜೆ ಇನ್ನು ಬೇರೆ ಕೆಲಸ ಏನೂ ಮಾಡಿದ್ದೆ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಮಾಮೂಲಿ ಕಳೆವರೆ ಅದಂತೀನಿ ಕಾಯಿ ಬಿಡಿಸೋದೆ ಕಂಟಿನ್ಯೂ ಮಾಡಿದ್ರಿ. ಯಾಕಂದರೆ ನಾವು ಸಂಜೆ ಕಾಯಿ ಬಿಡಿಸೋದ್ರಿಂದ ಯಾಕಪ್ಪ ಇವ್ರು ಸಂಜೆನೇ ಬಿಡಿಸ್ ಮಾಡ್ಕೊಂತಾನೆ ಅಂತ ನೀವು ಅನ್ಕೋಬೋದು. ಸಂಜೆ ಸ್ವಲ್ಪ ಬಿಡಿಸ್ ಮಾಡ್ಕೊಳೋದ್ರಿಂದ ಗಾಡಿಗಳು ಬೇಗ ಹೋಗುತ್ತೆ, ಗಾಡಿಗಳು ಬೇಗ ಪಾಸ್ ಆಗಿಬಿಡ್ತೈತೆ. 1 ಗಂಟೆಗೆ ಮೊದಲೆಲ್ಲ ಬಂದು 3 ಗಂಟೆಗೆ ಪಾಸ್ ಆಗ್ತಾಯಿತ್ತು ನಮ್ಮೂರು. ಆದರೆ ಇವಾಗ ಮಾಡಿರೋ ಕಾನೂನು ಏನಪ್ಪ ಅಂದರೆ ಹೇಳಿದ್ರೆ 1 ಗಂಟೆ 1:15ಗೆಲ್ಲ ನಮ್ಮೂರು ಆಲ್ರೆಡಿ ಬಿಟ್ಟೋಗ್ಬಿಡ್ತಾರೆ ನೋಡ್ರಿ. ಇವತ್ತು 1 ಗಂಟೆ 1:15ಗೆಲ್ಲ ಆಲ್ಮೋಸ್ಟ್ ನಾವು 3 ಲೋಡ್ ಮಾಡ್ಕೊಂಡು ಗಾಡಿ ಬಿಟ್ಟುಬಿಡ್ತು. ಅಲ್ಲಿ ಹೋಗೋಸಕ್ಕೆ ಒಂದು 3 ಗಂಟೆಗೆಲ್ಲ ಹೊರಟೋಗ್ತಾರೆ. 1-2 ಅವರ್ ಜರ್ನಿ ಇದ್ದೇ ಇರ್ತೈತೆ. ಟ್ರಾಫಿಕ್ಕು ಇದ್ರೇನೂ ಅಷ್ಟೇ, ಟ್ರಾಫಿಕ್ ಇದ್ದರೆ ಇನ್ನೊಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. TC ಪಾಳ್ಯ ಗಂಟ ಆರಾಮ್ಗೆ ಹೋಗ್ಬೋದು. TC ಪಾಳ್ಯದಿಂದ ಸಿಗ್ನಲ್ಗೆ ಬೀಳ್ತೈತೆ, ಅಲ್ಲಿಂದ ಆಚೆ ಸ್ವಲ್ಪ ಜಾಮ್ ಸಿಗಾಕೊಂತೈತೆ. ಓಕೆ, ಹಾಗಾಗಿ ಅವರು ಕೂಡ ಬೇಗ ಬಿಡ್ತಾರೆ, ನಾವು ಕೂಡ ಬೇಗ ಮೂಟಿಗೆ ಕೊಡಬೇಕನ್ನೋ ಕಾರಣಕ್ಕೆ ಈ ಥರ ನಾವು ಕೂಡ ಸಂಜೆ ಸ್ವಲ್ಪ ಬಿಡಿಸ್ ಮಾಡ್ಕೊತೀವಿ. ಸಂಜೆ ಸ್ವಲ್ಪ ಬಿಡಿಸ್ ಮಾಡ್ಕೊಳೋದ್ರಿಂದ ನನಗೆ ಸ್ವಲ್ಪ ಸುಲಭ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ತೀರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನಗೆ ಸಿಗ್ತೀನಿ.